ಏನು ಈ ದಿನ ತಾಲೂಕು ಕಚೇರಿ ಮುಂದೆ ನಮ್ಮ ವಾಲ್ಮೀಕಿ ಸಮಾಜದ ಕೆಲವು ಮುಖಂಡರುಗಳು ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ಸಮಾಜದ ಬೈರ್ಕೂರು ರಾಮಾಂಜಿ ಎಂದು ಎಲ್ಲರಿಗೂ ತಿಳಿದಿರೋ ವಿಷಯನೇ. ಅವರು ಕೋರ್ಟ್ಗೆ ಮತ್ತು ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಎಂದು ನಮ್ಮ ಮುಖಂಡರುಗಳು ಹೇಳಿರ್ತಾರೆ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ವಾಲ್ಮೀಕಿ ಭವನಕ್ಕೆ ಯಾರು ಅರ್ಜಿ ಹಾಕಿದರು, ಅದು ಎಷ್ಟರಲ್ಲಿ ನಮಗೆ 1 ಎಕರೆ ಜಮೀನನ್ನು ಮಾಡಿಕೊಟ್ರು, ಮತ್ತು ಏನು ಕೇಸು ಯಾರು ಹಾಕಿದ್ರು, ಆ ಕೇಸು ಯಾವಾಗಲಿಂದ ನಡೆಯಿತು, ಅದೂ ಸ್ವಲ್ಪ ತಿಳಿದೇ ಮಾತಾಡ್ತಾ ಇದ್ದಾರೆ. ಏನು ರಾಮಾಂಜಿಯವರು ಕೋರ್ಟ್ಗೆ ಅಂತ ಹೋಗಿಲ್ಲ ಅಂತಾರೆ. ನೋಡಿ ಸಮುದಾಯವರೇ, ನನಗೇನಾದರೂ ಬೇಕು ಅಂತ ನಾನು ಈ ಒಂದು ಸಮಾಜಕ್ಕೆ ಏನು ಅಧಿಕಾರ ಬೇಕು ಅಂತ ಬರಲಿಲ್ಲ. ನಾನು ಕೊತ್ತೂರು ಮಂಜುನಾಥ್ ಅವರ ಆತ್ಮೀಯರಾಗಿಂದ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದರಿಂದ ನಮ್ಮ ಸಮಾಜಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಬಂದಿದೆ ಹೊರತು ನಾನು ಬೇರೆ ಅಧಿಕಾರಕ್ಕೆ ಬರಲಿಲ್ಲ. ಏನು ಅರ್ಜಿ MP ವೆಂಕಟರಮಣಪ್ಪ ಅವರು 2012ರಲ್ಲಿ ಹಾಕಿದರು. ಆ ಅರ್ಜಿಯನ್ನು ತಾಲೂಕು ಆಫೀಸಲ್ಲಿ ಸನ್ಮಾನ್ಯ ಮಂಜುನಾಥ್ ಶಾಸಕರಾದಮೇಲೆ 13 ಆದಮೇಲೆ ನಾವು ಅದನ್ನು ರಾಮಮೂರ್ತಿ ಎನ್ನುವರು ತಹಸೀಲ್ದಾರ್ ಅವರಿಗೆ ಇದ್ದರು. ಶಾಸಕರ ಒಂದು ಮಾರ್ಗದರ್ಶನದ ಮೇಲೆ ಅದನ್ನು ಜಾಗವನ್ನು ಗುರುತಿಸಿ ಸರ್ವೆ ಮಾಡಿಸಿ ಫಾರ್ವರ್ಡ್ ಮಾಡಿಕೊಂಡು ಬಂದಂತಹ ಎಲ್ಲ ದಾಖಲೆಗಳನ್ನು ನಾನು ಡೇಟ್ ವೈಸೂ ಕೊಡ್ತೀನಿ ಬೇಕಾದರೆ. ಮತ್ತು ಕೋರ್ಟು ಏನೋ ಅವ್ರು ಹೇಳ್ತಾರೆ 15 ವರ್ಷ ಅಂತ, ಅವ್ರಿಗೆ ಗೊತ್ತಿಲ್ಲ. ಮತ್ತು ಯಾರೋ ಕಾರ್ಯದರ್ಶಿ ಅಂತ ಬಿಂಬಿಸ್ಕೊಂಡಿರೋದು ನನ್ನ ಮೇಲೆ ಹೇಳ್ತಾಯಿದ್ರು. ಬಿಂಬಿಸ್ಕೊಂಡಿರೋ ಯಾರು ಅಂತ ಜನರಿಗೆ ಗೊತ್ತು. ನಾನೇನು ಬಿಂಬಿಸ್ಕೊಂಡಿಲ್ಲ. ನಮ್ಮ ಸಮುದಾಯವನ್ನು ನನಗೆ ಜವಾಬ್ದಾರಿಯನ್ನು ಮಾಡಿದ್ರು, ವಾಲ್ಮೀಕಿ ಭವನವನ್ನು ಮಾಡಿಕೊಡಿ ಅಂತ ಜವಾಬ್ದಾರಿಯಿಂದ ಅವ್ರ ಹತ್ರ ನಾನು ಒಪ್ಪಿಕೊಂಡು ಆ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ದೀನಿ. ದಾಖಲೆಗಳ ಸಮೇತ ಬೇಕಾದರೆ ಕೊಡ್ತೀನಿ. ಏನೋ ಅವತ್ತು ಫಾರ್ವರ್ಡ್ ಆಯಿತು. ಮತ್ತು ನಮ್ಮ ಸನ್ಮಾನ್ಯ ಶಾಸಕರು 15ರಲ್ಲಿ 31/5/14ರಲ್ಲಿ ಒಂದು DK ರವಿ ಇದ್ದಾಗ 1 ಎಕರೆ ಜಮೀನನ್ನು ಮಾಡಿಕೊಟ್ರು. ಮತ್ತು ಹಣವನ್ನು 1 ಕೋಟಿ ಹಣವನ್ನು ಮಾಡಿಕೊಟ್ರು. 1 ಕೋಟಿ ಹಣ ಯಾವಾಗ ರಿಲೀಸ್ ಆಯ್ತು ಅಂದರೆ 15/10/17ರಲ್ಲಿ ಮೊದಲನೇ ಚೆಕ್ಕು ಲ್ಯಾಂಡ್ ಆರ್ಮಿಗೆ 25 ಲಕ್ಷ ಹೋಯಿತು. ಮೊದಲೇ EMI 1 ಕೋಟಿಯಲ್ಲಿ. ಅದು ಇವಾಗಲೂ ಸಹ ಹೇಳ್ತಾಯಿದ್ರು, ಯಾರೋ ವಾಪ್ಸ್ ಹೊಟ್ಟೋಗಿದೆ ಅಂತ. ಲ್ಯಾಂಡ್ ಆರ್ಮಲ್ಲಿ 25 ಲಕ್ಷ ಹಂಗೆ ಇದೆ. ಮತ್ತು DC ಅಕೌಂಟಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಂಬಂಧಪಟ್ಟ ಅಕೌಂಟಲ್ಲಿ 75 ಲಕ್ಷ ಹಂಗೆ ಇದೆ. 1 ಕೋಟಿ ರೂಪಾಯಿ ಅಮೌಂಟು ಇವಾಗಲೂ ಇದೆ. 1 ಎಕರೆ ಜಮೀನೂ ಸಹ ದಾಖಲೆಗಳ ಸಮೇತ ಕೊಡ್ತೀನಿ. ಏನು ಅವ್ರು ಕೋರ್ಟ್ಗೆ ಹೋಗಿಲ್ಲ ಅಂತ ಇದ್ದರೆ ಮೊದಲನೇದಾಗ ಅವ್ರು ತಿಳ್ಕೊಬೇಕಾಗುತ್ತೆ. ಸೆಕ್ರೆಟ್ರಿ ಅನ್ನೋರು ಈಗ ಯಾರು ಹೇಳ್ತಾಯಿದ್ರು, ಲಾಯರ್ ಅವರು, ಅವರಿಗೆ 2 ವರ್ಷ ಮುಂಚೆ 3 ವರ್ಷ ಮುಂಚೆ ಅವ್ರು ಆಫೀಸ್ ಮಾಡಿದ್ರು ಗುಸಾಲ್ಕುಂಟೆಯಲ್ಲಿ. ಈ ದಾಖಲೆಗಳನ್ನು ರಾಜಶೇಖರ್ ಮತ್ತು ತಹಸೀಲ್ದಾರ್ ಅವರು ಮತ್ತು ಪ್ರವೀಣ್ ಅವರು ಕೊಟ್ಟಂಥ ದಾಖಲೆಗಳು, ಸರ್ವೆ ಕಚ್ಚಿಗಳು ನೋಡಿ, ಒರಿಜಿನಲ್ ಇವೆಲ್ಲ. ಮತ್ತು ಒಂದೊಂದು ಕಾಪಿಯನ್ನು ಇಟ್ಕೊಂಡಿದ್ದೀನಿ ನೋಡಿ. ಪ್ಯಾರಾವೈಸ್ ಪಿಟಿಷನ್ ಕೊಟ್ಟಿದ್ದಾರೆ 20 ಪುಟಗಳನ್ನು. 20ರಲ್ಲಿ ರಾಜಶೇಖರ್ ಅನ್ನೋರ ತಹಸೀಲ್ದಾರ್ ಇದ್ದರು. 20 ಪುಟಗಳು ಏನು ಈ ವಾಲ್ಮೀಕಿ ಜಾಗದ ಸಂಬಂಧಪಟ್ಟಂತೆ ಅವರು 20 ಪುಟಗಳು ಯಾವ ರೀತಿ ಅಂದರೆ ಕೆಲವು ಪಾಯಿಂಟ್ಗಳನ್ನು ಹೇಳ್ತೀನಿ. ಇದು ಏನು ಸಾಗುವಳಿಗೆ ಬರಲ್ಲ, ಇದು ಗೋಮಾಲವಾಗಿರುತ್ತೆ ಈ ಜಮೀನು. ಸೀಗೆನಲ್ಲಿ 65 ಸರ್ವೆ ನಂಬರಲ್ಲಿ 1 ಎಕರೆ ಜಮೀನು ಗೋಮಾಲವಾಗಿರುತ್ತೆ. ಈ ವಾಲ್ಮೀಕಿ ಭವನ DC ಆದೇಶ ಏನು ಕೊಟ್ಟಿದ್ದಾರೆ, ಇದು ಕಳ್ಳು ಬಣ್ಣಗಳಿಂದ ಕೂಡುತ್ತೆ, ಇದು ಸಾಗುವಳಿಗೆ ಒಳ್ಳೆ ವ್ಯವಸಾಯ ಭೂಮಿಗೆ ಬರಲ್ಲ ಅಂತ ಏನು ಈ ಪ್ಯಾರಾವೈಸೂ ಕೊಟ್ಟಿರ್ತಾರೆ. ಮತ್ತು ಯಾರು ಅಕ್ರಮ ಪ್ರವೇಶಿಸಿ ಕೇಸ್ ಹಾಕಿದ್ದಾರೆ ಅವರಿಗೆ ಮತ್ತು ಈ ಜಮೀನಿಗೆ ಸಂಬಂಧ ಬರಲ್ಲ. ಇಂಥ ಒಂದು ಮುಖ್ಯಾಂಶಗಳೆಲ್ಲ ಬಲವಾದಂತಹ ಡಾಕ್ಯುಮೆಂಟನ್ನು ಕೊಟ್ಟಿರುವುದರಿಂದ ಕೋರ್ಟಲ್ಲಿ ನಮಗೆ ಇವತ್ತು ಒಂದು ಜಯ ಸಿಕ್ಕಿದೆ. ಸುಮ್ಮನೆ ಹೇಳ್ತಾಯಿಲ್ಲ. ಇವರು ಸರ್ವೆ ಕೆಚ್ಚುಗಳು 3 ಸಲ ಮಾಡಿದೆ. ತಾಲೂಕು ಸರ್ವೇರು ಶಿವಕುಮಾರ್ ಸರ್ ಅವರು, ಅಶ್ವಥ್ ಅವರು,
ಪ್ರವೀಣ್ ಇದ್ದಾಗ, ರಾಜಶೇಖರ್ ಇದ್ದಾಗ, ಮತ್ತು ಗಂಗಣ್ಣ ಅಂತ ಇದ್ರು ಅವ್ರ ತಹಶೀಲ್ದಾರ್ ಇದ್ದಾಗ, ಕಾಂತ ವೀರಯ್ಯ ಅನ್ನೋರು ಇದ್ದಾಗ ಈ ಒಂದು ದಾಖಲೆಗಳ ಸಮೇತ ಡೇಟ್ ಸಮೇತಗಳನ್ನು ನಾನು ಅರ್ಪಿಸುತ್ತೇನೆ. ಯಾರು ಬಂದರೂ ಕೊಡ್ತೀನಿ. ಯಾರು ವೆಂಕಟೇಶ್ ಅನ್ನೋರು ನನ್ನ ಬಗ್ಗೆ ಕೋರ್ಟ್ಗೆ ಹೋಗಿಲ್ಲ ಅಂತ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ, ಅವ್ರಿಗೆ ಬುಸಾಲ್ಕುಂಟೆಯಲ್ಲಿ ಅವ್ರ ಆಫೀಸ್ ಮಾಡಿದ್ರು ವಕೀಲರು ಅಂತ. 3 ವರ್ಷಕ್ಕೆ ಮುಂಚೆ ಈ ಡಾಕ್ಯುಮೆಂಟ್ ಒಂದು ಕಾಪಿಯನ್ನು ಕೋರ್ಟ್ ಯಾರ್ಯಾರು ಅವ್ರ ಡಾಕ್ಯುಮೆಂಟ್ ಏನಿದೆ, ನಮ್ಮ ಡಾಕ್ಯುಮೆಂಟ್ ಏನಿದೆ, ಯಾಕೆಂದರೆ ಸಂಘದಲ್ಲಿ ಅವರು ಕಾನೂನು ಸಲಹೆಗಳಿಂದ ಕೊಟ್ಟಿದ್ದಾರೆ. ಆವತ್ತಿನಿಂದ ಏನು ಮಾಡದೇ ಇದ್ದವರು ನನ್ನ ಮೇಲೆ ಆರೋಪ ಮಾಡಿದೆ ಅಂತ ಇದುವರೆಗೂ ಸ್ಟಿಲ್ ಡೇಟ್ವರೆಗೂ ಮೊನ್ನೆ 25ನೇ ತಾರೀಕು ಸರ್ವೆ ಮಂದಿ ನೀವು ಮಾಡ್ತಾ ಇರುವಾಗ ನಾನು ಎಲ್ಲಿದ್ದೆ? ಕೋರ್ಟಲ್ಲಿದ್ದೆ. ಅದು ಎಲ್ಲಿ? ತಾಲೂಕು ಆಫೀಸ್ ಸಿಬ್ಬಂದಿ ಜೊತೆ ನಾನು ಕೈ ಕಟ್ಟಿಕೊಂಡು ಇದ್ದೀನಿ. ಏನು ಕೋರ್ಟಲ್ಲಿ ನಮ್ಮದು ಡಾಕ್ಯುಮೆಂಟ್ ಕೊಡೋ ಪರಿಸ್ಥಿತಿ. ನೀವೆಲ್ಲಿ ಕಳ್ಳರಂಗೆ ಇದ್ದೀರಾ ಅಂತೀರ. ನಾವು ಕಳ್ಳರಲ್ಲ, ನೀವು ಇನ್ನೂ ನನ್ನ ಪೂರ್ತಿ ತಿಳ್ಕೋಬೇಕು. ಸೆಕ್ರೆಟ್ರಿ ಅವ್ರು ಹೇಳ್ತಾರೆ, ಆ ಬೈಕೂರು ಹಿರನಗೌಡನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಇವರು ಬಿಂಬಿಸ್ಕೊಂಡು, ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಹೇಳಬೇಕು. ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಎಮ್ ಎಲ್ ಎ ಆದಾಗ ಅವರ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನ ಆವಾಗ ಇರಲಿಲ್ಲ. 4 ಕೋಟಿ ಅನುದಾನವನ್ನು ಆ ಊರು ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗಲ್ಲಿ ಬೈಕೂರು ಪಂಚಾಯಿತಿಯಲ್ಲಿ ಒಂದು ಸುಂದರವಾದ ಗ್ರಾಮವನ್ನು ಮಾಡಿದ್ದೀನಿ. ಐಮ್ಯಾಕ್ಸ್ ಲೈಟ್ ಇರ್ಬೋದು, CC ರಸ್ತೆಗಳಿರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, ಮತ್ತು ಅಮೃತ ಸರೋವರ ಕೆರೆ ಅಭಿವೃದ್ಧಿ ಇರ್ಬೋದು, CC ರಸ್ತೆ ಬೈಕೂರಿಂದ ಹಿಡಿದು ಅವ್ರ ಊರಿಗೆ ಕೇಸ್ ಹಾಕ್ಕೊಂಡಿದ್ದೀವಿ. ಕ್ರಿಮಿನಲ್ ಕೇಸು ನನ್ನ ಮೇಲೆ. ಆ ರೋಡಲ್ಲಿ ಗ್ರಾಮಸ್ಥರು ನಾವು ಊಟ ಮಾಡಿಕೊಂಡು ಯಾರೂ ಬರಲಿಲ್ಲ, ಕ್ರಿಮಿನಲ್ ಕೇಸ್ ಹಾಕ್ಕೊಂಡು ಅವ್ರ ರಸ್ತೆ ಇರಲಿಲ್ಲ. ಇಂಥ ಕೆಲಸಗಳನ್ನು ಮಾಡಿದ್ರೂ ಸಹ ನೀವು ನಿಮಗೋಸ್ಕರ ನೀವೇನೋ ಕಾರ್ಯದರ್ಶಿ ಅಧ್ಯಕ್ಷರಾಗಬೇಕನ್ನುವುದನ್ನು ನಮ್ಮನ್ನು ಮಸಿ ಬಳಸಕ್ಕೆ ಬರಬೇಡಿ. ಕಾರ್ಯದರ್ಶಿ ಅಧ್ಯಕ್ಷರು ನೀವೇ ಬೇಕಾದ ಇಟ್ಕೊಳ್ಳಿ, ನಮಗೇನು ಬೇಕಾಗಿಲ್ಲ. ನಾನು ಯಾರು ಅಂತ ಗೊತ್ತು. ನಮ್ಮ ಸಮುದಾಯವ್ರಿಗೆ ಅಲ್ಲ, ಬೇರೆ ಸಮುದಾಯದ ಮುಖಂಡರುಗಳು ತಾಲೂಕಿನಲ್ಲಿ ರಾಮಾಂಜಿ ಎಂಥವನು ಅಂತ ಗೊತ್ತಿರೋಂಥ ವಿಷಯ. ನೀವು ಏನೇನೋ ಹೇಳಕ್ಕೆ ಬರಬೇಡಿ. ನಾನು ಪೂರ್ತಿಯಾಗಿ ಎಲ್ಲ ದಾಖಲೆಗಳ ಸಮೇತ ಕೋರ್ಟ್ಗೆ ಏನು ಅಪಾದನೆ ಮಾಡ್ತಾಯಿದ್ದೀರಿ ನೀವು ನಮ್ಮನ್ನು, ಅದಕ್ಕೆಲ್ಲ 100ಕ್ಕೆ 100 ಸುಳ್ಳು ಗಾಳಿ ಮಾತುಗಳೇ. ನಿಮ್ಮನ್ನು ಯಾರು ಬರ್ತಾ ನಂಬಲ್ಲ. ಏನಾದರೂ ನಿಜ ಹೇಳಿ. 15 ವರ್ಷ ಕೋರ್ಟಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ತಿಳ್ಕೊಳ್ಳಿ, ನಾವು ಬಂಡೆಗಳನ್ನು ಒಡೆದಾಗ ಸ್ಟೇ ಇದೆ ಅಂತ ಗೊತ್ತಾಗಿದೆ. ಆವಾಗ ಭೈರವ ಸಬ್ ಇನ್ಸ್ಪೆಕ್ಟ್ರ್ ಬಂದರು, ಇದು ಸ್ಟೇ ಇದೆ ಅಂತ ಹೇಳಿದ್ರು. ನೋಡಿ, ಪಿಟಿಷನ್ ನಂಬರ್ ಬೇಕಾದರೆ 344/16 ಬಂದಿರೋದು. ಅದು ನಮ್ಗೆ ಗೊತ್ತಾಗಿದ್ದೆ ಆವಾಗ. ಸಿದ್ದರಾಮಯ್ಯರು ಆ ಒಂದು ಜಾಗವನ್ನು ಹಣ ಬಂದ ಮೇಲೆ, ಅದಕ್ಕೆ ಮುಂಚೆ ಸನ್ಮಾನ್ಯ ಕೊತ್ತೂರು ಮಂಜುನಾಥರು 1 ಎಕರೆ ಜಮೀನು ಆದಮೇಲೆ ಗುದ್ಲು ಪೂಜೆಯನ್ನು ನೆರವೇರಿಸಿದ್ದಾರೆ. ಅದು ಫೋಟೋ ಸಮೇತ ಡಾಕ್ಯುಮೆಂಟ್ ಸಮೇತ ಇದೆ. ಅನಂತರ ಸಿದ್ದರಾಮಯ್ಯವರು ಮುಳಬಾಗಿಲು ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಆ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರು H. ಆಂಜನೇಯವರು ಮತ್ತು ಸಿದ್ದರಾಮಯ್ಯವರು ಶಂಕುಸ್ಥಾಪನೆ ಗುದ್ಲಿ ಪೂಜೆಯನ್ನು ಹಣ ಬಂದಿದೆ ಅಂತ ಬಿಲ್ಡಿಂಗ್ ಕಟ್ಕೊಳ್ಳಿ ಅಂತ ಶಂಕುಸ್ಥಾಪನೆ ಮಾಡಿದ್ರು. ಆ ಒಂದು ಗುಟ್ಟೆಗಳು ಹೊಡೆದಾಗ ಆವಾಗ ಬಂದು ಭೈರವರು ಸ್ಟೇ ಇದೆ ಅಂತ ಹೇಳಿದ್ರು. ಆವಾಗ ನಾವು 18ರಲ್ಲಿ ಕೋರ್ಟ್ಗೆ ಹೋಗಿರೋದು. 18ರಲ್ಲಿ ಆವಾಗ ಪ್ರವೀಣ್ ಅವರು ಸರ್ವೆ ಕೆಚ್ಚುಗಳು ಎಲ್ಲ ತಗೊಂಡು ಇವೆಲ್ಲ ಡಾಕ್ಯುಮೆಂಟ್ ತಗೊಂಡು ನಾವು ಕೋರ್ಟ್ಗೆ ಕೊಟ್ಟಿದ್ವಿ. 20ರಲ್ಲಿ 18ರಲ್ಲಿ ಒಂದು 5-6 ಕೇಸ್ ಆಯಿತು, ಹೀರಿಂಗ್ ಬಂತು. ಮತ್ತು 20ರಲ್ಲಿ ಅವರು ಕೋರ್ಟ್ಗೆ ಹೋಗಿಲ್ಲ ಅಂತ ಹೇಳ್ತಾಯಿದ್ದಾರೆ. ಅದಕ್ಕೆ ಡೇಟ್ಗಳು ಸಮೇತ ಹೇಳ್ತಾಯಿದ್ದೀವಿ. ಈ ಇಯರಲ್ಲಿ 21ರಲ್ಲಿ ನೀವು ಸ್ಟೇಟಸಲ್ಲಿ ನೋಡ್ಕೋಬೋದು. ಕೇಸ್ ನಂಬರ್ ಹೊಡೆದು ಸ್ಟೇಟಸಲ್ಲಿ ಬರುತ್ತೆ, ಸುಳ್ಳು ಹೇಳೋದಲ್ಲ. 2ನೇ ತಿಂಗಳಲ್ಲಿ, 3ನೇ ತಿಂಗಳಲ್ಲಿ, 9ನೇ ತಿಂಗಳಲ್ಲಿ, 10, 11, 21ರಲ್ಲಿ 5 ಡೇಟು ಹೀರಿಂಗ್ ನಡೆದಿದೆ. ಮತ್ತು ಕೊರೋನಾ ಬಂತು 19ರಲ್ಲಿ, 20ರಲ್ಲಿ. ನಾನು ಹೋಗೋಕ್ಕಾಗಲಿ, ಅದು ನಡೆದಿಲ್ಲ 1-2 ವರ್ಷ. ಮತ್ತು 22ರಲ್ಲಿ ಗಡ್ಡೂರು ಪ್ರಕಾಶನ್ ಅವರು ಅಧ್ಯಕ್ಷರನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು, ನೀವು ವಾಲ್ಮೀಕಿ ಭವನವನ್ನು 1 ವರ್ಷದಲ್ಲಿ ಒಳಗೆ ಮುಗಿಸ್ಕೋಬೇಕು, ಇಲ್ಲಾಂದರೆ ಅಧ್ಯಕ್ಷರನ್ನು ತೆಗೀತೀವಿ ಎನ್ನುವ ಮಾತನ್ನು ಅವರು ಒಪ್ಕೊಂಡ್ರು. ಆ ಒಂದು ಆಸೆ ಮೇಲೆ ಅವರು ಇನ್ನೊಂದು ಜಾಗವನ್ನು ತೋರಿಸಿದ್ರು. H. ನಾಗೇಶ್ ಅವರ ಜೊತೆಯಲ್ಲಿದ್ದರು. ಇನ್ನೊಂದು ಜಾಗವನ್ನು 65ಅಲ್ಲಿ ಆ ಕಡೆ ಮಯೂರಾಪುರ ಹೋಟ್ಲ್ ಮೊದಲಿತ್ತು, ಅದು ಹಿಂದ್ಗಡೆ
ಅದರಲ್ಲಿ ಒಂದು 20 ಗುಂಟೆ 30 ಗುಂಟೆನ ಅವ್ರಿಗೆ ಗೊತ್ತದು ಕರೆಕ್ಟಾಗಿ, ಅದನ್ನು ಸಹ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಇದು 1 ಎಕರೆ 36 ಗುಂಟೆಯನ್ನು ಮಾಡಿದ್ದೀವಿ. ನಾವು ಯಾಕೆ ಹೋಗಲಿಲ್ಲ 22-23 ಕೋರ್ಟ್ಗೆ ಅಂದರೆ ಸನ್ಮಾನ್ಯ ಶಾಸಕರು ಅದ್ರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ತಹಸೀಲ್ದಾರ್ಗೆ ಹೇಳಿದ್ರು. ಪಾರ್ಟಿಸಿಪೇಷನ್ ಮಾಡೋದು ಯಾರು? ಅವರೆಲ್ಲ ಓನರು, ಸಮಾಜ ಇಲಾಖೆಯವರು. ನಾನು ಹೋಗೋಕ್ಕಾಗುತ್ತಾ? ಇನ್ನು ನಾವು ನಮ್ಮ ಸಮಾಜದವ್ರು ಹೋಗಿಲ್ಲ ಅಂತ. ಮತ್ತು 24ರಲ್ಲಿ ಇಂದ ಹಿಡಿದು ನಾವು ಡಾಕ್ಯುಮೆಂಟನ್ನು ಕೊಟ್ಟು, ಮತ್ತು ಡಿಸ್ಟಿಕ್ ಆಫೀಸರ್ ಶ್ರೀನಿವಾಸನ್ ಅವರು ಸ್ಥಳ ಪರಿಶೀಲನೆ ಮಾಡಿದರು 28/2/25ರಲ್ಲಿ. ಅನಂತರ ಡಾಕ್ಯುಮೆಂಟನ್ನು ಸಮಾಜ ಕಲ್ಯಾಣ ಕೊಟ್ಟಿದ್ದೀವಿ. ಮತ್ತು ಮೊನ್ನೆ 25ನೇ ತಾರೀಕು ತಾಲೂಕು ಆಫೀಸಿಂದ ಲೆಟ್ರು ಮತ್ತು ಡಾಕ್ಯುಮೆಂಟನ್ನು ಕೋರ್ಟ್ಗೆ ಕಳಿಸಿದ್ದೀವಿ. ಮತ್ತು 13ನೇ ತಾರೀಕು ಒಂದು ಮಹತ್ವಪೂರ್ಣವಾದಂಥ ಒಂದು ತೀರ್ಪನ್ನು ನಮ್ಮ ಸಮಾಜಕ್ಕೆ ಬಂದಿದೆ. ಅದು ಹರ್ಷದಾಯಕ ಅಂತ ಹೇಳ್ಬೋದು. ನಮ್ಮ ಸಮಾಜಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟರೋ ಅದನ್ನು ನೆರವೇರಿಸಿದ್ದೀನಿ. ಯಾವುದೇ ನಾನು ಮೋಸದ ಥರ ಮಾಡಿಲ್ಲ, ಯಾರನ್ನು ಯಾಮಾರಿಸಿಲ್ಲ, ನಾನು ಸುಳ್ಳು ಹೇಳ್ತಲ್ಲ. ಈಗ ಬಂದು ನನ್ನ ಮೇಲೆ ಅವರ ಅಧಿಕಾರಕ್ಕೋಸ್ಕರ ಮಸಿ ಬಳಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನಾನಂತೂ 100% ಏನಿದೆ ಅಂತ ಹೇಳಿದ್ದೀನಿ. ಮತ್ತು ನಾವು ಸ್ಟೇ ತಗೊಂಡಿದ್ದೀವಿ, ನಾವೇನೋ ಇದು ಮಾಡಿದ್ವಿ, ಲಾಯರ್ಗಳು ಆ ಥರ ಹೇಳಿದ್ರು, ಈ ಥರ ಹೇಳಿದ್ರು, ಬಂದಿಲ್ಲ ಅಂತ ಹೇಳ್ತಾಯಿದ್ರು. ನೋಡಿ, ಇದು ಮುಖ್ಯವಾದಂತಹ ಒಂದು ವಿಷಯವನ್ನು ಹೇಳ್ತೀನಿ. ಏನಂದರೆ, ಯಾರು ಆಪೋಸಿಟ್ ಹಾಕಿದ್ರೋ ಅವರೇ ಒಪ್ಕೊಂಡಿದ್ದಾರೆ. ಈ ಜಮೀನಿಗೂ ನಮಗೂ ಸಂಬಂಧವಿಲ್ಲ, ನಮ್ಮದೇ ಲೊಕೇಶನ್ ಬೇರೆ, ಅವ್ರದ್ದೇ ಲೊಕೇಶನ್ ಬೇರೆ, ನಾವು ಕನ್ಫ್ಯೂಸ್ ಆಗಿಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀವಿ. ಇದ್ರ ಉದ್ದೇಶ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಪರವಾಗಿ ಹಾಗಾಗಿದೆ. ಆ ಥರ ಹೇಳ್ತಾ ಇರೋದೇನೆಂದರೆ, ನಾನು ಆ ಪಿಟಿಷನ್ ಏನು ತೀರ್ಪಲ್ಲಿ ಏನು ಬಂದಿದೆಯೋ ಅದು ಹೇಳ್ತಾ ಇದ್ದೀನಿ, ಅದು ನಿಜಾಂಶ ಹೇಳ್ತಾರೆ, ನಾನು ಹೇಳ್ತಾ ಇರೋದಿಲ್ಲ. ಅವ್ರು ಒಪ್ಕೊಂಡಿದ್ದರಿಂದ ನಮಗೆ ಜಯ ಸಿಕ್ಕಿದೆ. ಇಲ್ಲಾಂದರೆ ಇನ್ನೂ ಕೆಲವು ದಿವಸ ಹೋಗ್ಬೋದೇನೋ ಆಗ್ತಾಯಿತ್ತು, ನಮ್ಗೆ ತೊಂದರೆ ಆಗ್ತಾಯಿತ್ತು. ಆದರೆ ಅತಿಕ್ರಮಣ ಮಾಡಿ ನಮ್ಮ ಜನಾಂಗಕ್ಕೆ ಮತ್ತು ಸರ್ಕಾರಕ್ಕೆ ಅವರು ತೊಂದರೆ ಮಾಡಿದ್ದಾರೆ. ಅವ್ರಿಗೆ ಏನು ಸರ್ಕಾರದಿಂದ ಶಿಕ್ಷೆ ಆಗಬೇಕಂತ, ಅವ್ರಿಗೆ ಏನು ಸರ್ಕಾರಿ ಜಮೀನವ್ರಿಗೆ ಬಂದು ನಮ್ಮದು ಅಂತ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ನಮ್ಗೆ ಇದುವರೆಗೆ ವಾಲ್ಮೀಕಿ ವನ ಆಗೋಗ್ತಾಯಿತ್ತು. ತೊಂದರೆ ಮಾಡಿದ್ದಾರೆ. ಅವ್ರ ಬಗ್ಗೆ ಕಾನೂನು ಇದ್ದರೆ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.